ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಇನ್ನೇನೋ ಪಾಕಿಸ್ತಾನ ಜಗತ್ತಿನ ಭೂಪಟದಿಂದ ಕಾಣೆಯಾಗತ್ತೆ ಅನ್ನುವಾಗಲೇ ಭಾರತ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಿಸಲಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡೆಸಿದ ಮಾತುಕತೆ ಕಾರಣಕ್ಕಾಗಿ ಇದಾಗಿದೆ, ಆದರೆ ನಮ್ಮನ್ನ ಕೆಣಕಿದ್ರೆ ಸುಮ್ಮನಿರಲ್ಲ ಅಂತ ಭಾರತ ಪಾಕ್ಗೆ ಎಚ್ಚರಿಕೆ ಕೊಟ್ಟಿದೆ. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ರಕ್ಷಣಾ ಸಚಿವಾಲಯ ಪಾಕಿಸ್ತಾನದ ಸುಳ್ಳುಗಳನ್ನು ಅನಾವರಣ ಮಾಡಿದೆ. S-400 ಬ್ರಹ್ಮೋಸ್ ನೆಲೆ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹೇಳಿದ್ದು ಸಂಪೂರ್ಣ ಸುಳ್ಳು, ಆದರೆ ಭಾರತದ ದಾಳಿಗೆ ಪಾಕ್ನ ವಾಯು ನೆಲೆಗಳಿಗೆ ಹಾನಿಯಾಗಿದೆ ಅಂತ ಕರ್ನಲ್ ಕುರೇಶಿ ಹೇಳಿದ್ದಾರೆ. ಕದನ ವಿರಾಮಕ್ಕೂ ಮುನ್ನ ಇವತ್ತು ಭಾರತ ನಡೆಸಿದ ದಾಳಿಗೆ ಪಾಕಿಸ್ತಾನ ಪಂಚರ್ ಆಗಿದೆ. ಪಾಕಿಸ್ತಾನದ ರಹೀಂ ಯಾರ್ ಖಾನ್ ಏರ್ಪೋರ್ಟ್ ಸಂಪೂರ್ಣ ಡಮ್ ಆಗಿದೆ. ಬಿಕರಿಸ್ತಾನದ 6 ವಾಯು ನೆಲೆಗಳು ಉಡಿ ಸಾಗಿದ್ರೆ 5 ಉಗ್ರರು ಪರಲೋಕಕ್ಕೆ ಪಾರ್ಸೆಲ್ ಆಗಿದ್ದಾರೆ. ಇವತ್ತು ಪಾಕಿಸ್ತಾನ ಜಮ್ಮುನಲ್ಲಿ ನಡೆಸಿದ ಶೆಲ್ ದಾಳಿಗೆ ಮನೆಗಳು, ದೇವಸ್ಥಾನಗಳಿಗೆ ಹಾನಿಯಾಗಿದೆ. ಜನವಸತಿ ಪ್ರದೇಶದ ಮೇಲೆ ಹೆಚ್ಚಾಗಿ ಅಟ್ಯಾಕ್ ಮಾಡಿದ್ರಿಂದ ಮನೆಗಳು ಮಾತ್ರ ಅಲ್ಲದೆ ಕಾರುಗಳು ಜಖಮ್ಮಾಗಿದೆ. ಇದಕ್ಕೆ ಪ್ರತಿಯಾಗಿ ಭಾರತ ಸೇನೆ ಸರಿಯಾಗಿ ಪ್ರತ್ಯುತ್ತರ ಕೊಟ್ಟಿದೆ. ಸದ್ಯ ಯುದ್ಧದ ಪರಿಸ್ಥಿತಿ ತಣ್ಣಗಾದರೂ ಪಾಕಿಸ್ತಾನದ ಒಳ ಬೇಗುದಿ ತಣ್ಣಗಾಗಿಲ್ಲ. ಬಲೂಚಿಗಳು ನಡೆಸಿದ ದಾಳಿಗೆ ಇವತ್ತು 14 ಸೈನಿಕರು ಸಾವನ್ನಪ್ಪಿದ್ದಾರೆ. ಇದರ ಜೊತೆಗೆ ತೆಹರೇಕ್ ಇ ತಾಲಿಬಾನ್ನ ಉಗ್ರರ ದಾಳಿಗೆ 9 ಸೈನಿಕರು ಕೊಲ್ಲಲ್ಪಟ್ಟಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.